ಎಷ್ಟೋ ಜನ ಪಾರ್ಟ್ನರ್‌ಶಿಪ್ ಮಧ್ಯೆ, ಗಂಡ-ಹೆಂಡತಿ ಮಧ್ಯೆ, ಲವರ್ಸ್ ಮಧ್ಯೆ ಜಗಳ ಆದ್ಮೇಲೆ ಯಾವ ತಪ್ಪನ್ನ ಮಾಡಬಾರದು ಅಂತ ಇರತ್ತೆ ಮೇಜರ್ ಆಗಿ, ಅದೇ ತಪ್ಪುಗಳನ್ನ ಮಾಡ್ಬಿಡ್ತಾರೆ. ಸೊ, ಅಲ್ಲಿಂದ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಒಂದು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್, ಮನಸ್ತಾಪ, ಕಂಟಿನ್ಯೂಟಿ ಇರಕ್ಕೆ ಶುರು ಆಗತ್ತೆ. ಸೊ, ಹಾಗಿದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ 5 ಬೆಸ್ಟ್ ಮಿಸ್ಟೇಕ್ಸ್ ಯಾವ್ದು ಮಾಡಬಾರ್ದು ಅಂತ ಹೇಳ್ತೀನಿ ಜಗಳ ಆದ್ಮೇಲೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇಮಿಡಿಯೇಟ್ ಆಗಿ ಬ್ರೇಕಪ್ ಆಗ್ಬಿಡ್ಬೇಕು, ಬ್ರೇಕಪ್ ಮಾಡುವಂಥ ಮಾತುಗಳನ್ನ ಆಡ್ಲಿಕ್ಕೆ ಹೋಗ್ಬೇಡಿ. ಏನೋ ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಬಿಟ್ಟು ಯಾವುದೋ ಗಳಿಗೆನಲ್ಲಿ ಮಾತಾಡ್ಬಿಡ್ತೀರಿ. ಸೊ, ನೀನು ಸಹವಾಸ ಮಾಡಿ ತಪ್ಪು ಮಾಡ್ಬಿಟ್ಟೆ, ನನಗೆ ಸಾಕಾಗಿತ್ತು, ನಿನ್ನ ರಿಲೇಶನ್‌ಶಿಪ್ ಬೇಕಾಗಿಲ್ಲ ನನಗೆ, ಇಲ್ಲಿಗೆ ಬ್ರೇಕಪ್ ಮಾಡ್ಕೊಂಬಿಡೋಣ. ಈ ಮಾತನ್ನ ಯಾವುದೇ ಕಾರಣಕ್ಕೆ ಹೇಳಬೇಡಿ. ಏನೋ ಕೋಪದಲ್ಲಿ ಮಾತಾಡ್ಬಿಡ್ತೀರಿ. ಆದರೆ ಎಕ್ಸಾಂಪಲ್, ಒಂದು ಗೋಡೆಗೆ ಮೊಳೆ ಏನು ಬರುತ್ತಲ್ಲ, ಮೊಳೆ ತಗೊಂಡು ಅದನ್ನು ಹೊಡೆದಾಗ ಅಗೇನ್ ಗೋಡೆಗೆ ಮೊಳೆ ಹೊಡೆದು ಮತ್ತೆ ಮೊಳೆ ಕಿತ್ತಾಗ ಹೆಂಗೆ ಡಾಟ್ಸ್ ಗುರುತು ಉಳಿದೋಗಿರುತ್ತೋ, ಆಸ್ ಯೂಶುವಲ್ ನೀವು ಮಾತಾಡಿದಾಗ ಒಂದು ಮನಸ್ಸಿಗೆ ಕೆಲವೊಂದು ಪದಗಳು ಹಾಗೆ ಉಳಿದೋಗುತ್ತೆ. ಅದು ಅವ್ರಿಗೆ ತುಂಬ ನೋವು ಕೊಡ್ತಾ ಇರತ್ತೆ. ಸೊ, ಬ್ರೇಕಪ್ ಮಾಡ್ಕೊಳ್ಳೋವಂಥ ಮಾತುಗಳನ್ನ ಆಡ್ಲಿಕ್ಕೆ ಹೋಗಬೇಡಿ ಜಗಳ ಆದಮೇಲೆ. ಓಕೆ. ಸೊ, ನೆಕ್ಸ್ಟ್ ಪಾಯಿಂಟ್, ಇಮಿಡಿಯೇಟ್ ಆಗಿ ಲೈಕ್ ಓಲ್ಡ್ ಮಿಸ್ಟೇಕ್ಸ್ ಮಾಡಿರೋದನ್ನ ಮತ್ತೆ ಮಾಡಲಿಕ್ಕೆ ಹೋಗಬೇಡಿ, ಮಾತು ಆಡಬೇಡಿ. ನಾನು ಅದೇ ಹೇಳೋದು. ಈಗ ಓಲ್ಡ್ ಮಿಸ್ಟೇಕ್ಸ್ ಏನು ಮಾಡಿರ್ತೀರಿ, ಮತ್ತೆ ಆ ಮಾತುಗಳನ್ನು ತೆಗೆದು ಪುನಃ ತೆಗ್ದಾಗ ಏನಾಗುತ್ತೆ, ಟ್ರಿಗರ್ ಆಗತ್ತೆ. ಸೊ, ಓಲ್ಡ್ ಮಿಸ್ಟೇಕ್ಸ್ ನೀವು ಮತ್ತೆ ಎತ್ತಿದಾಗ ಅವಾಗ ಡೆಫಿನೆಟ್ಲಿ ಮತ್ತೆ ಚಾನ್ಸಸ್ ಇರುತ್ತೆ, ಪಾಸಿಬಿಲಿಟಿ ತುಂಬ ಇರುತ್ತೆ, ಮತ್ತೆ ಫೈಟ್ ಆಗುವಂಥ. ಸೊ, ಅದನ್ನು ಅವಾಯ್ಡ್ ಮಾಡಕ್ಕೆ ಶುರು ಮಾಡಿ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಈಗೋ ಮೇಂಟೈನ್ ಮಾಡ್ಲಿಕ್ಕೆ ಹೋಗಲೇಬೇಡಿ. ಇಟ್ಸ್ ಅ ವೆರಿ ಡೇಂಜರಸ್ ಟು ಬೆಸ್ಟ್ ರಿಲೇಶನ್‌ಶಿಪ್ ಅಂತ ಹೇಳ್ಬೋದು. ಈಗೋ ಏನು ಮಾಡುತ್ತೆ ಡೆಫಿನೆಟ್ಲಿ, ಸೊ, ಎವ್ರಿಥಿಂಗ್ ನನ್ನಿಂದಾನೇ ನಡೆದೋಗಿರೋದು ಅನ್ನೋ ಫೀಲ್ ಕೊಡ್ತಾ ಇರುತ್ತೆ. ಸೊ, ಈಗೋ ಇರೋದ್ರಿಂದ ಏನಾಗುತ್ತೆ, ನಿಮ್ಮತನ ನೀವು ಕಳ್ಕೊತೀರಾ. ನಿಮ್ಮತನ ನೀವು ಕಳ್ಕೊಂಡಾಗ ಡೆಫಿನೆಟ್ಲಿ ಅಲ್ಲಿ ನೀವಾಗಿರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಆಫ್ ಈಗೋ. ಅದನ್ನು ಕಿಲ್ ಮಾಡಬೇಕು ಒಂದು ರಿಲೇಶನ್‌ಶಿಪ್ಪಲ್ಲಿ. ಈಗೋ ಇರಬಾರ್ದು ಆ್ಯಕ್ಚುಲಿ. ಓಕೆ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕುವಂಥದ್ದು. ಎಷ್ಟೋ ಜನ ಮಿಸ್ಟೇಕ್ಸ್ ಮಾಡಿಬಿಡ್ತಾರೆ. ಆಡಿಟ್ ಅಂತ ಹೇಳಿದ್ರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನೇ ನೀವು ನಿಮ್ಮ ವ್ಯಕ್ತಿತ್ವನ ತೋರಿಸ್ಕೊಳ್ತೀರಿ ಒಂದು ವಾಟ್ಸಪ್ ಸ್ಟೇಟಸ್ ಹಾಕೋದ್ರಿಂದ, ಇನ್‌ಸ್ಟಾಗ್ರಾಮಲ್ಲಿ ಯಾವುದೋ ರೀಲ್‌ನ ಪೋಸ್ಟ್ ಮಾಡೋದ್ರಿಂದ. ಸೊ, ಏನಾಗತ್ತೆ ಅವಾಗ, ನಿಮ್ಮ ಪರ್ಸನಲ್ ಆಗಿ ಇರಬೇಕಾಗಿರೋದನ್ನ ಪಬ್ಲಿಕ್ಕಲ್ಲಿ ನಿಮ್ಮ ವ್ಯಕ್ತಿತ್ವ ಆ್ಯಂಡ್ ನಿಮ್ಮ ಲೈಕ್ ಏನಂತ ಹೇಳಿದ್ರೆ ಫೀಲಿಂಗ್ಸನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ, ಅದು ನಿಮಗೆ ರಿಟರ್ನ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ತುಂಬ ಬ್ಯಾಡ್ ಆಗಿ ಬರುತ್ತೆ. ಆ್ಯಂಡ್ ಜನ ನಿಮ್ಮನ್ನು ತುಂಬ ನೋಡುವಂಥ ರೀತಿ ಬೇರೆ ಇರುತ್ತೆ ಆ್ಯಂಡ್ ನಿಮ್ಮ ವ್ಯಕ್ತಿತ್ವನ ನೀವು ತೋರಿಸ್ಕೊಳ್ಳೋ ಹಾಗಾಗುತ್ತೆ. ಸೊ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕುವಂಥ ನೆಸೆಸಿಟಿ ಇರಲ್ಲ. ಸೊ, ಹಾಕ್ಲಿಕ್ಕೆ ಹೋಗಬೇಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ, ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಫ್ರೆಂಡ್ಸ್ ಮುಂದೆ ಪಾರ್ಟ್ನರ್ ಬಗ್ಗೆ ಬ್ಯಾಡ್ ಆಗಿ ಮಾತಾಡುವಂಥದ್ದು. ಸೊ, ಏನಾಗುತ್ತೆ, ನಿಮ್ಮ ಪರ್ಸನಲ್ ವಿಚಾರಗಳನ್ನ ಇನ್ನೊಬ್ಬರ ಮುಂದೆ ಶೇರ್ ಮಾಡಿದಾಗ ಆಬ್ವಿಯಸ್ಲಿ 101% ಒಂದಲ್ಲ ಒಂದು ದಿನ ಅದು ನಿಮಗೆ ತಿರುಗಿ ಬರುತ್ತೆ. ಸೊ, ಕೆಟ್ಟದಾಗಿ, ನೆಗೆಟಿವ್ ಆಗಿ. ಸೊ, ಹಾಗಾಗಿ ಇದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಎಷ್ಟೋ ಜನ ಏನಂತ ಹೇಳಿದ್ರೆ, ಬೇರೆಯವ್ರ ಮುಂದೆ ತಮ್ಮದು ಏನಿರುತ್ತೆ ಇನ್ನರ್ ಮ್ಯಾಟರ್ ಅದನ್ನು ಶೇರ್ ಮಾಡ್ಕೊಂಡು ಆವಾಗ ಡೆಫಿನೆಟ್ಲಿ ಅವ್ರು ಅದನ್ನು ಪ್ಲಸ್ ಆಗಿ ತಗೊಂಡು ಕೇವಲ ನೋಡೋಕ್ಕೆ ಶುರು ಮಾಡ್ತಾರೆ. ಇಟ್ಸ್ ಆಲ್ಸೋ ವೆರಿ ಬ್ಯಾಡ್. ಓಕೆ. ಸೊ, ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ, ಅಪಾಲಜಿ ಡಿಲೇ ಮಾಡಕ್ಕೆ ಹೋಗಬೇಡಿ. ಸೊ, ಸಣ್ಣ ಪ್ರಾಬ್ಲಮ್ ಆಯಿತು ಅಥವಾ ಜಗಳಗಳು ನಡೆದೋಯ್ತು ಮತ್ತೊಂದು ಇನ್ನೊಂದಾದಾಗ, ಶುಡ್ ಬಿ ಬೋತ್ ಆಸ್ಕ್ ಸಾರಿ ಈಚ್ ಅದರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನೋ ತಪ್ಪು ನಡೆದಾಗ, ಜಗಳಗಳಾದಾಗ ಸಾರಿ ಕೇಳೋದು ತುಂಬ ಮುಖ್ಯ ಇರುತ್ತೆ. ಅದನ್ನೇ ಕ್ಯಾರಿ ಮಾಡ್ತಾ ಹೋದಾಗ ಡೆಫಿನೆಟ್ಲಿ ಮನಸ್ತಾಪ ಹಾಗೆ ಉಳಿಯುತ್ತೆ ಬಿಟ್ಟರೆ ಮನಸ್ಸುಗಳು ಒಂದಾಗಕ್ಕೆ ಸಾಧ್ಯ ಇಲ್ಲ. ಸೊ, ವಿ ಶುಡ್ ಬ್ರೇಕ್ ದ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್. ಅದಾಗಬೇಕು ಅಂತ ಹೇಳಿದ್ರೆ ವಿ ಶುಡ್ ಆಸ್ಕ್ ಸಾರಿ. ಇಟ್ಸ್ ಎ ಸೋ ಸ್ಮಾಲ್ ವರ್ಡ್, ಬಟ್ ಇಫ್ ಯು ಆಸ್ಕ್ ಸಾರಿ ಇಟ್ ವಿಲ್ ಬಿ ಸೋ ಹೆಲ್ಪ್‌ಫುಲ್. ಏನಕ್ಕೆ, ನಮ್ಮ ಒಂದು ರಿಲೇಶನ್‌ಶಿಪ್ ಬೆಸ್ಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸಾರಿ ಅನ್ನೋ ವರ್ಡು. ಇದನ್ನು ಕ್ಯಾರಿ ಮಾಡಿ. ಐ ಥಿಂಕ್ ನಾನು ಹೇಳಿದ್ದೀನಿ. ಸೊ, ಆಫ್ಟರ್ ದ ಫೈಟಿಂಗ್ ಇದನ್ನು ಯಾವುದೇ ಕಾರಣಕ್ಕೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೇನು ಅನ್ನಿಸ್ತು ವಿಡಿಯೋ ಬಗ್ಗೆ ಅದನ್ನು ಪಾಯಿಂಟ್ ವೈಸ್ ಆಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಆ್ಯಸ್ ಯೂಶುವಲ್ ಕೌನ್ಸಿಲಿಂಗ್ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ, ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.